ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ನಕಲಿ ಮೆಡಿಸಿನ್ ಮಾಫಿಯಾ. ಬೆಂಗಳೂರಿನಲ್ಲಿ ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧಿಯನ್ನ ಜಪ್ತಿ ಮಾಡಲಾಯಿತು. ಎಲ್ಲೆಲ್ಲಿ ಸಪ್ಲೈ ಆಗಿದೆಯೋ ನಕಲಿ ಔಷಧಿ ಮತ್ತು ನಕಲಿ ಇಂಜೆಕ್ಷನ್ ಬಹಳ ಆತಂಕಕ್ಕೀಡಾಗುವಂತಹ ವಿಚಾರ ಇದು. ಯಾರೆಲ್ಲ ನಕಲಿ ಔಷಧಿಯನ್ನ ನಕಲಿ ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೋ ನಿಜಕ್ಕೂ ಗಾಬರಿ ಹುಟ್ಟಿಸುತ್ತೆ. ಔಷಧಿ ಅಂಗಡಿಯಲ್ಲೇ ತೆಗೆದುಕೊಂಡಿದ್ರು ಕೂಡ ಅದು ನಕಲಿ ಅಸಲಿ ಅಂತ ಪತ್ತೆ ಹಚ್ಚೋದು ಹೇಗೆ? ಯಾಕಂದ್ರೆ ಲೇಬಲ್ಗಳನ್ನ ಹಾಕಿ ಹಾಗಿದ್ರೆ ಈ ವಿಚಾರ ಎಲ್ಲಿಯವರೆಗೂ ತಲುಪಿರುವಂಥದ್ದು, ಯಾವ ರೀತಿಯಲ್ಲಿ ಫೇಕ್ ಮೆಡಿಸಿನ್ ಜಾಲ ವ್ಯಾಪಿಸಿಕೊಂಡಿದೆ, ಜನತೆಗೆ ಆಘಾತಕಾರಿಯಾದಂತಹ ಸುದ್ದಿ ಇದು. ನಿಜಕ್ಕೂ ಕೂಡ ಹಾಗಿದ್ರೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಂತಹ ಬಹುದೊಡ್ಡ ನಕಲಿ ಔಷಧಿ ಜಾಲ ಯಾವ ರೀತಿಯಲ್ಲಿ ವ್ಯಾಪಿಸಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸುತ್ತ ಹಸಿರಿನ ತೋಟ, ನಡುವೆ ಮನೆ, ಇಂಥ ಸ್ವಚ್ಛಂದವಾದ ಜಾಗದಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟವಾಡುವ ಭಯಾನಕ ಕೃತ್ಯ ನಡೀತಿತ್ತು ಅಂದ್ರೆ ನೀವು ನಂಬಲೇಬೇಕು. ಯಾಕಂದ್ರೆ ಇದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ನಕಲಿ ಔಷಧ ಜಾಲ. ಬೆಂಗಳೂರಿನಲ್ಲಿ ನಕಲಿ ಔಷಧ ತಯಾರಿಸುತ್ತಿದ್ದ ಬೃಹತ್ ಜಾಲ ಪತ್ತೆ. ಕ್ಯಾನ್ಸರ್ ಸೇರಿ ಹಲವು ಔಷಧಿಗಳಿಗೆ ಫೇಕ್ ಲೇಬಲ್ ಹಾಕಿ ಮಾರಾಟ. ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಮತ್ತು ಸಾಮಗ್ರಿಗಳು ಜಪ್ತಿ. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದ ಈ ಫಾರ್ಮ್ ಹೌಸ್ ಬಳಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಹಾಗೂ ತಾವರೆಕೆರೆ ಪೊಲೀಸರು ನಿನ್ನೆ ಜಂಟಿ ದಾಳಿ ನಡೆಸಿದ್ರು. 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸಿದಾಗ ಬೆಚ್ಚಿ ಬೀಳಿಸುವ ಸತ್ಯವೊಂದು ಬಯಲಾಗಿದೆ. ಆ ಒಂದು ನಕಲಿ ಔಷಧಿಗಳನ್ನ ತಯಾರಿಸಿದಂಥ ಸ್ಥಳದ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಸ್ಥಳ ಬೆಂಗಳೂರು ಹೊರವಲಯದಲ್ಲಿರುವಂಥ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂಥ ಒಂದು ಫಾರ್ಮ್ ಹೌಸ್. ತಾವರೆಕೆರೆ ಪೊಲೀಸರಿಗೆ ಈ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ ಅಂತ. ಈ ನಿಟ್ಟಿನಲ್ಲಿ ನಿನ್ನೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ 6 ಕೋಟಿ ರು ಮೌಲ್ಯದ ನಕಲಿ ಔಷಧಿಗಳು ಕೂಡ ಪತ್ತೆ ಆಗಿರುವಂಥದ್ದು. ಅದು ಕೂಡ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ಇಲ್ಲಿ ನಕಲಿ ಔಷಧಿಗಳನ್ನು ತಯಾರಿಸಿ ಅಲ್ಲಿ ಲೇಬಲ್ಗಳನ್ನು ಅಂಟಿಸಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಕೂಡ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ದಾಳಿ ಮಾಡಿದ ನಂತರದಲ್ಲಿ ಸುಮಾರು 6 ಕೋಟಿ ರು ಮೌಲ್ಯದ ನಕಲಿ ಔಷಧಿಗಳು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಜಂಟಿಯಾಗಿ ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಕೂಡ ಬೆಚ್ಚಿ ಬೀಳುವಂತಹ ಅಂಶ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಹೌದು, ಯಾವುದೇ ಪರವಾನಗಿ ಇಲ್ಲದೆ ಗುಟ್ಟಾಗಿ ನಡೆಯುತ್ತಿದ್ದ ಬೃಹತ್ ಔಷಧಿ ಮರು ಮ್ಯಾಪಿಂಗ್ ಜಾಲ ಪತ್ತೆಯಾಗಿದೆ. ಸ್ಥಳದಲ್ಲಿ ಖಾಲಿ ಬಾಟಲಿಗಳು, ಅವಧಿ ಮುಗಿದ ಔಷಧಿಗಳು ಹಾಗೂ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿವೆ. ಜಪ್ತಿಯಾದ ನಕಲಿ ಔಷಧಿಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಸೆಫಿಯಾ ವಿಜೈಂಟ್ 2.5 ಹೆಸರಿನ 5,640 ಬಾಟಲಿ ಔಷಧಿ ಪತ್ತೆಯಾಗಿದ್ದು ಇದರ ಮೌಲ್ಯ ಬರೋಬ್ಬರಿ 3 ಕೋಟಿ 38 ಲಕ್ಷ ರೂಪಾಯಿ ಆಗುತ್ತೆ. ಹಿಜ್ಲಾಮ್ ಹೆಸರಿನ 1,531 ಬಾಟಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 52,24,000 ರೂಪಾಯಿ ಆಗುತ್ತೆ. ಕ್ಸಾವಿಟಾಸ್ ಇಂಜೆಕ್ಷನ್ 470 ಬಾಟಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 27,49,000 ರೂಪಾಯಿ ಇದೆ. ಎಂಬ್ಲಾವೆಕ್ ಹೆಸರಿನ 264 ಔಷಧಿ ಬಾಟಲಿ ಸಿಕ್ಕಿದ್ದು ಇದರ ಮೌಲ್ಯ 20,59,000 ರೂಪಾಯಿ ಆಗುತ್ತೆ. ಝಾವಿಸೆಫ್ಟಾ ಹೆಸರಿನ 165 ಇಂಜೆಕ್ಷನ್ 165 ಬಾಟಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 5,45,000 ರೂಪಾಯಿ ಇದೆ. ಇನ್ನು ಟಿಗೆಂಟ್ 44 ಬಾಟಲಿ, ಟಿಗಿನೆಟ್ ಹೆಸರಿನ 44 ಬಾಟಲಿ ಇಂಜೆಕ್ಷನ್, ಅಸ್ಟ್ರಿಯೋ ಇಂಜೆಕ್ಷನ್ 190 ಬಾಟಲಿ, ಟ್ರೆಸಾಮ್ ಇಂಜೆಕ್ಷನ್ 50 ಬಾಟಲಿ, ಹೀಗೆ 8ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ನಕಲಿ ಔಷಧಿ ಮತ್ತು ಇಂಜೆಕ್ಷನ್ಗಳು ಪತ್ತೆಯಾಗಿವೆ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂತಹ ಮೆಡಿಸಿನ್ಸ್ಗಳನ್ನ ನಾವು ಮತ್ತು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು 600 ರೂಪಾಯಿ ಔಷಧಿಗೆ 6,000 ರೂಪಾಯಿ ಲೇಬಲ್. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಳಪೆ ಔಷಧಿ ಆಮದು.
ನಕಲಿ ಔಷಧಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಲೇಬಲ್ ಹಾಕಿ ಮಾರಾಟ. ಹೌದು, ಈ ದಂಧೆಕೋರರ ಐಡಿಯಾ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಯಾಕಂದ್ರೆ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಿಂದ ಅತ್ಯಂತ ಕಡಿಮೆ ಬೆಲೆಯ ಕಳಪೆ ಗುಣಮಟ್ಟದ ಔಷಧಿಗಳನ್ನ ಇಲ್ಲಿಗೆ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಕೇವಲ 600 ರೂಪಾಯಿ ಬೆಲೆ ಬಾಳುವ ಔಷಧಿಯನ್ನ ತಂದು ಫಾರ್ಮ್ ಹೌಸ್ನಲ್ಲಿ ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ಅದಕ್ಕೆ ಬರೋಬ್ಬರಿ 6,000 ರೂಪಾಯಿಗಳ MRP ಫಿಕ್ಸ್ ಮಾಡಲಾಗ್ತಿತ್ತು. ವಿಶೇಷವಾಗಿ ರೋಗಿಗಳಿಗೆ ನೀಡುವ ಜೀವರಕ್ಷಕ ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿರುವುದು ಪತ್ತೆಯಾಗಿದೆ. ಈಗ ಯಾರು ಈ ಔಷಧಗಳನ್ನ ಸೇವಿಸಿದ್ದಾರೋ, ಯಾವ ಮೆಡಿಕಲ್ ಶಾಪ್ಗಳಿಗೆ ಈ ನಕಲಿ ಮೆಡಿಸಿನ್ ಸಪ್ಲೈ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ. ಈ ನೋಡ್ಬೋದು, ಈ ಒಂದು ಬಾಟಲ್ನ ಒಳಭಾಗದಲ್ಲಿ ಪೌಡರ್ಗಳನ್ನ ತುಂಬಿ ಇಲ್ಲಿ ಆನಂತರ ಅದನ್ನ ಸೀಲ್ ಮಾಡಿ ಕಾಟನ್ ಬಾಕ್ಸ್ಗಳಲ್ಲಿ ತುಂಬಿ ಬೇರೆ ಬೇರೆ ಕಡೆಗೂ ಕೂಡ ಮಾರಾಟ ಮಾಡ್ತಿದ್ರು. ಸುಮಾರು 500 ರಿಂದ 600 ಮೌಲ್ಯದ ಈ ಒಂದು ಬಾಟಲ್ಗಳಿಗೆ 6 ರಿಂದ 7 ಸಾವಿರ ರೂಪಾಯಿಗಳವರೆಗೂ ಕೂಡ ನಕಲಿ ಲೇಬಲ್ಗಳನ್ನು ಅಂಟಿಸಿ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಷ್ಠಿತ MNC ಕಂಪನಿಯ ಲೇಬಲ್ಗಳನ್ನು ಅಂಟಿಸಿ ಮಾರಾಟ ಮಾಡ್ತಿರುವಂಥದ್ದು ಕೂಡ ತಿಳಿದು ಬಂದಿದೆ. ಕಳೆದ 1 ವರ್ಷಗಳಿಂದಲೂ ಕೂಡ ಇಲ್ಲಿ ಕಾರ್ಯವನ್ನು ಮಾಡ್ತಿರುವಂಥದ್ದು. ಹೊರಭಾಗದಲ್ಲಿ ಇದು ಫಾರ್ಮ್ ಹೌಸ್ ಆದರೆ ಒಳಭಾಗದಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ದೊಡ್ಡ ಕಾರ್ಖಾನೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಅಂದರೆ ನಕಲಿ ಔಷಧಿಗಳನ್ನ ತಯಾರಿಸ್ತಿದ್ದಂತಹ ಮಷಿನ್ ಆಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಎಲ್ಲವನ್ನೂ ಸೇರಿದಂತೆ ಸುಮಾರು 6 ಕೋಟಿ ರು ಮೌಲ್ಯದ ವಸ್ತುಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿರುವಂಥದ್ದು. ಪ್ರಕರಣದ ಕಿಂಗ್ ಪಿನ್ ಚೇತನ್ ಈಗ ತಲೆಮರೆಸ್ಕೊಂಡಿದ್ದಾನೆ ಕೂಡ ಹೇಳಲಾಗ್ತದೆ. ಜೊತೆಗೆ ಈ ಒಂದು ಜಾಲ ದೇಶಾದ್ಯಂತಲೂ ಕೂಡ ದೊಡ್ಡ ಮಟ್ಟಿಗೆ ಹರಡಿದೆ. ಆ ಬೇಯಿಸುವ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕೂಡ ಮುಂದಾಗ್ತಿರುವಂಥದ್ದು. ಇನ್ನು ಈ ಜಾಲ ಬೆಳಕಿಗೆ ಬರ್ತಿದ್ದಂತೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ UT ಖಾದರ್ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲ, ಈ ನಕಲಿ ಔಷಧ ಜಾಲ ಹೇಗೆ ಕೆಲಸ ಮಾಡ್ತಿತ್ತು ಅನ್ನೋದರ ಮಾಹಿತಿಯನ್ನು ನೀಡಿದ್ರು. ಸಚಿವರು ಹೇಳಿದಂತೆ ಈ ಫಾರ್ಮ್ ಹೌಸ್ ಸಿದ್ದಯ್ಯ ಅನ್ನೋರಿಗೆ ಸೇರಿದ್ದು. ದುಬೈ ಮೂಲದ ಪ್ರಶಾಂತ್ ಇದನ್ನ ಲೀಸ್ಗೆ ಪಡೆದಿದ್ದ. ಪ್ರಶಾಂತ್ ಸಂಬಂಧಿ ತೇಜಸ್ ನಕಲಿ ಔಷಧಿ ಅಂದ್ರೆ ಔಷಧಿಗಳಿಗೆ ಲೇಬಲಿಂಗ್ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ದಾರೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ದ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂತ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರು ಸಿಕ್ಕಿ ಬಿದ್ದಿದ್ದಾರೆ. ಇಷ್ಟೇ ಅಲ್ಲ, ಇಷ್ಟು ದೊಡ್ಡ ಮಟ್ಟದ ನಕಲಿ ಜಾಲ ಪತ್ತೆಯಾಗ್ತಿದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸ್ವತಃ ಆರೋಗ್ಯ ಸಚಿವ UT ಖಾದರ್ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ, ಸಣ್ಣ ಮಟ್ಟದಲ್ಲ. ಇಲ್ಲದ ಅಷ್ಟು ಧೈರ್ಯ ಅವರಿಗೆ ಬರಲಿಕ್ಕಿಲ್ಲ. ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಇಲ್ಲಿಗೆ ಫಾರಿನ್ ಸ್ಟಿಕ್ಕರ್ ಲೇಬಲ್ ಅಂಟಿಸಬೇಕಾದ್ರೆ ಇವನೊಂದು ಧೈರ್ಯಕ್ಕೊಂದು ಪ್ರಶಸ್ತಿ ಕೊಡಬೇಕು ಇವನಿಗೆ, ಆಯ್ತು. ಅದು ಕೂಡ ಜನರ ಆರೋಗ್ಯ ಸಂಬಂಧಪಟ್ಟಾಗೆ ಚೆಲ್ಲಾಟ ಆಡೋದ್ರಲ್ಲಿ. ಆದಾಗ ಇದರ ಬಗ್ಗೆ ನಾವು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ತೆಗೊಳ್ಬೇಕು. ಅದನ್ನು ನಾವು ತೆಗೊಳ್ತೇವೆ. ಅದಕ್ಕಾಗಿ ನಾವು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ನಾನು ಮತ್ತು ಗೃಹ ಸಚಿವರಲ್ಲಿ ಚರ್ಚೆ ಮಾಡಿದ್ದೇವೆ. ಮತ್ತು ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿಗೆ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಏಜೆಂಟ್ಗಳು ಯಾರು, ಮತ್ತು ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಆಗಬೇಕಾದ ಕಾರಣ ಇದಕ್ಕೆ ನಾನು ಬಹುಶಃ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಸ್ಪೆಷಲ್ ಒಂದು ಇದಕ್ಕೆ ಇನ್ವೆಸ್ಟಿಂಗ್ ಟೀಮೇ ಇವತ್ತು ಮಾಡಬೇಕು. ಒಟ್ಟಿನಲ್ಲಿ ಹಣದ ಆಸೆಗಾಗಿ ಅಮಾಯಕ ರೋಗಿಗಳ ಪ್ರಾಣದ ಜೊತೆ ಆಟವಾಡುತ್ತಿರುವ ಇಂತಹ ಕ್ರಿಮಿನಲ್ಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ. ಈ ಔಷಧಿಗಳು ಈಗಾಗಲೇ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿವೆಯಾ ಅನ್ನೋದೇ ಸದ್ಯದ ದೊಡ್ಡ ಆತಂಕ. ಬೆಂಗಳೂರಿನಿಂದ ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಪ್ರಶಾಂತ್, TV9 ರಾಮನಗರ.